ನಾನಿಲ್ಲಿ ದಿಲೀಪ್ ಕುಮಾರ್ ಅವ್ರ ಬಳಿ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ನಾನು. ಈಗ A1 ಇಂದ A17ವರೆಗೂ ಈ ಕೇಸರ ಆರೋಪಿಗಳಿದ್ದಾರೆ. ಎಲ್ರಿಗೂ ಒಂದೇ ಸ್ಕೇಲ ಇದು, ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಅಂತ ಹೇಳಿ, ಅಂದರೆ ಆ ಥರ ಇದನ್ನು ಕನ್ಸಿಡರ್ ಮಾಡ್ತಾರಾ? ಇದನ್ನು ದರ್ಶನ್ ಒಂಥರ, ಪವಿತ್ರ ಗೌಡ ಒಂಥರ, ಇನ್ಯಾರೋ ಅನುಕುಮಾರ್ ಒಂಥರ, ವಿನಯ್ ಒಂಥರ, ದೀಪಕ್ ಒಂಥರ, ಈ ಥರದ್ದು ಬೇಲ್ ವಿಚಾರದಲ್ಲಿ ಈ ಥರದ್ದು ಬರುತ್ತೆ. ಸ್ವಾಮಿ ನಾನೆಲ್ಲ ಕಾರ್ ಓಡಿಸ್ಕೊಂಡು ಬಂದಿದ್ದೆ ನಾನು, ಕರೆಕ್ಟ್, ಸೂತ್ರ ಎಲ್ಲ ಸಂಬಂಧ ಇಲ್ಲ ಸ್ವಾಮಿ, ನನಗೆ ಇವ್ರು ಎಲ್ಲಿ ಹೋಗ್ತಿದ್ರೆ ಅಂತ ಕೂಡ ಗೊತ್ತಿರಲಿಲ್ಲ, ಡ್ರಾಪ್ ಮಾಡೋದ್ರು ಹೊಟ್ಟೆಪಾಡು ಸ್ವಾಮಿ, ನಾನು ಬಿಟ್ಟೆ ಅಂತ ನೊಬ್ಬ. ಹೌದು. ನಾರ್ಮಲಿ ನಮ್ಮಲ್ಲಿ ಬೇಲಲ್ಲಿ ಪ್ಯಾರಿಟಿ ಗ್ರೌಂಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ಪ್ಯಾರಿಟಿ ಅಂತಂದರೆ ಯಾರಾದರೂ ಮೇಜರ್ ಆರೋಪಿತನಿಗೆ ಬೇಲ್ ಆಗಿದ್ರೆ ಅವನಿಗಿಂತ ಕಡಿಮೆ ಅಲಿಗೇಷನ್ಸ್ ಯಾರಿದೆ ಆರೋಪಿತರಿಗಳಿಗೂ ಆ ಪ್ಯಾರಿಟಿ ಗ್ರೌಂಡಲ್ಲಿ ಬೇಲ್ ಆಗಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಾಗಾಗಿ ಈ ಥರ ಕೇಸ್ಗಳಲ್ಲಿ ಏನು ಮಾಡ್ತಾರೆ, ಮೊದಲನೇ ಆರೋಪಿ ಬೇಲ್ ಹಾಕಿದ್ರನ ಇಲ್ವಾ ಅಂತ ಹೇಳ್ಬಿಟ್ಟು ಉಳಿದೆಲ್ಲ ಆರೋಪಿಗಳು ಅಬ್ಸರ್ವ್ ಮಾಡ್ತಾರೆ. ಓಕೆ, ಅಬ್ಸರ್ವ್ ಮಾಡಿದ ಮೇಲೆ ಏನಾರ ಮೊದಲನೇ ಆರೋಪಿ ಅಥವಾ ಎರಡನೇ ಆರೋಪಿ ಯಾರ ಮೇಲೆ ಅಂದರೆ ಅತಿಯಾದ ಆರೋಪ ಜಾಸ್ತಿ ಇದೆ ಅಂಥ ಸಂದರ್ಭದಲ್ಲಿ ಉಳಿದೆಲ್ಲ ಆರೋಪಿತರಿಗೂ ಅದೇ ರೀತಿ ಪ್ಯಾರಿಟಿ ಗ್ರೌಂಡ್ ಅಪ್ಲೈ ಆಗುತ್ತೆ. ಓಕೆ, ಅದು ಅವ್ರಿಗೆ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಗ್ರೌಂಡ್ ಇದೆ, ಐ ಸ್ಟ್ಯಾಂಡ್ ಇನ್ ಎ ಡಿಫ್ರೆಂಟ್ ಫೂಟ್ ಅಂತ ಹೇಳ್ಬಿಟ್ಟು. ಓಕೆ, ಅಂದರೆ ಅವ್ರ ಮೇಲೆ ಇರ್ತಕ್ಕಂಥ ಅಲಿಗೇಷನ್ ಬೇರೆ, ನನ್ನ ಮೇಲೆ ಇರ್ತಕ್ಕಂಥ ಆಪಾದನೆ ಬೇರೆ, ಹಾಗಾಗಿ ನಾನು ಜಾಮೀನಿಗೆ ಅರ್ಹ ಅಂತ ಹೇಳ್ಬಿಟ್ಟು ಕೆಳಗಡೆ ಅವರು ಕೇಳೋಂಥ ಅಧಿಕಾರ ಇರುತ್ತೆ. ಅಂದರೆ ಯಾರ ಮೇಲೆ ಆಪಾದನೆ ಕಡಿಮೆ ಇದೆ. ಸೊ ಆದರೆ ಆಪಾದನೆ ಕಡಿಮೆ ಇರೋರ ಹೆಸರು ಹೇಳ್ಕೊಂಡು ಪ್ಯಾರಿಟಿ ಗ್ರೌಂಡ್ನ ಬೇರೆಯವ್ರು ಕೇಳಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದೇ ಮಾನದಂಡನ ನಾವು ಅನುಸರಿಸ್ಲಿಕ್ಕೆ ಆಗೋದಿಲ್ಲ ಬೇಲ್ ವಿಚಾರದಲ್ಲಿ. ಒಬ್ಬೊಬ್ಬರು ತಮ್ಮದೇ ಆದಂಥ ಏನು ರೋಲ್ ಇದೆ, ಅದರಲ್ಲಿ ಏನು ಪಾತ್ರ ಇದೆ, ಅದರಲ್ಲಿ ಎಷ್ಟು ಅವರ ವಿರುದ್ಧ ಸಾಕ್ಷಿ ಇದೆ, ಅದ್ರ ಮೇಲೆ ಕೋರ್ಟ್ ಕೂಡ ಕನ್ಸಿಡರ್ ಮಾಡುತ್ತೆ. ಒಂದು. ಎರಡನೇದು ಬೇರೆ ಪ್ಯಾರಾಮೀಟರ್, ಅಂದರೆ ಅವನ್ನ ಬಿಟ್ಟರೆ ಏನು ಎಫೆಕ್ಟು, ಬಿಡ್ನಿಲ್ಲ ಅಂದರೆ ಏನು ಎಫೆಕ್ಟ್ ಆಗುತ್ತೆ, ಸೊ ಯಾವ ರೀತಿ ಪ್ರಕರಣ ಇದೆ, ಪ್ರಕರಣಕ್ಕೆ ಯಾರು ತೊಂದರೆ ಆಗುತ್ತಾ ಜಾಮೀನ್ ಮೇಲೆ ಬಿಡೋದ್ರಿಂದ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಿಬಿಟ್ಟು ಅದನ್ನು. ಈಗ ಪವಿತ್ರ ಗೌಡ ಅವರು ಬೇಲ್ ಅರ್ಜಿ ಹಾಕೊಂಡಿದ್ದಾಗ SPP ವಾದವನ್ನು ಮಂಡಿಸ್ತಾ ಇದ್ರು. ಯಾಕೆ ಇವ್ರಿಗೆ ಬೇಲ್ ಕೊಡಬಾರ್ದು ಅಂತ ಹೇಳಿ, ಯಾಕೆ ಕೊಡಬಾರ್ದು ಪವಿತ್ರ ಗೌಡಗೆ, ಅವ್ರು ಯಾಕೆ ಬೇಲ್ಗೆ ಎಲಿಜಿಬಲ್ ಅಲ್ಲ ಅಂತೇಳಿ ಅವರ ಒಂದು ವಾದ ಇತ್ತು. ಕ್ರೂರಾತಿ ಕ್ರೂರವಾಗಿ, ಅತ್ಯಂತ ಬರ್ಬರವಾಗಿ, ಅತ್ಯಂತ ಹೀನಾಯವಾಗಿ, ರಕ್ಕಸ ರೀತಿಯಲ್ಲಿ ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಸ್ವಾಮಿ, ಇಂಥವ್ರನ್ನ ಯಾಕೆ ಆಚೆ ಬಿಡ್ತೀರಿ ಅಂತ ಅವರ ವಾದದ ಅಂಶಗಳಲ್ಲಿ ಅದು ಕೂಡ ಒಂದಾಗಿತ್ತು. ಸೊ ಪವಿತ್ರ ಗೌಡ ಮೇ ಕ್ಲೈಮ್, ನಾನು ಹೊಡೆದಿಲ್ಲ, ಬಡ್ದಿಲ್ಲ, ಹಿಂಗೆ ಯಾವನೋ ಫೋಟೋ ಕಳಿಸ್ತಾ ಇದ್ದಾನೆ, ಅಸಹ್ಯವಾಗಿ ಆಗ್ತಿದೆ ಅಂಥೇಳಿ ಮಾಹಿತಿ ಕೊಟ್ಟಿದ್ದೆ. ಇವ್ರು ಕರೆಸಿದ್ದಾಗಲಿ, ನನಗೆ ಇವರು ಹೊಡೆದಿದ್ದಾಗಲಿ, ಅಲ್ಲೋಗಿ ಸ್ಪಾಟಲ್ಲಿ ಹೋಗಿ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಈ ಕ್ರೂರತೆಗೂ, ಈ ಬರ್ಬರತೆಗೂ, ಈ ಕೊಲೆಗೂ, ನಾನು ಕೊಟ್ಟಂಥ ಒಂದು ಮಾಹಿತಿಗೂ ಯಾವ ಥರ ತಳಕಾಗ್ತಿದ್ದಾರೆ ಸ್ವಾಮಿ. ಶಿಮೆ ಆರ್ಗ್ಯೂ ಇಲ್ಲ, ಅವ್ರು ಆಲ್ರೆಡಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಓಕೆ, ಎಸ್. ಒಂದು. ಎರಡನೇದು, ಆ ವ್ಯಕ್ತಿ ಅಲ್ಲಿ ಮಾಡಿರ್ತಕ್ಕಂತಹ ಪ್ರಾಕ್ಟಿಕಲ್ ಏನಿದೆ, ನಾನು ಹೊಡೆದಿಲ್ಲ ಅನ್ನೋ ಪ್ರಾಕ್ಟಿಕಲಾಗಿ ಏನಾಗಿತ್ತು, ಓಕೆ, ಅದನ್ನ ನೆರೇಟ್ ಮಾಡೋವಂಥ ರೀತಿ ವಕೀಲರದ್ದು. ಓಕೆ, ಅಲ್ಲಿನ ಗಂಭೀರತೆ ಮತ್ತು ಇಲ್ಲಿ ಹೇಳ್ತಕ್ಕಂತಹ ರೀತಿ ವ್ಯತ್ಯಾಸ ಇರುತ್ತೆ. ಓಕೆ, ಯಾವುದೇ ವಕೀಲರು ಅವರ ಕಕ್ಷಿದಾರ ಪರವಾಗಿ ನಮ್ಮ ಕಕ್ಷಿದಾರ ಏನು ಮಾಡೇ ಇಲ್ಲ ಅಂತಲೇ ಹೇಳೋದು, ಯಾರು ಮಾಡಿದ್ದಾರೆ ಅಂತಲೂ ಹೇಳೋದಿಲ್ಲ. ಓಕೆ, ಸೊ ಹಾಗಾಗಿ ಕೋರ್ಟು ಈ ದಿ ವೇ ದಿ ಅಡ್ವೊಕೇಟ್ ಕನ್ವೆ ಅದನ್ನು ಬಿಟ್ಟು ಅಲ್ಲಿ ಏನು ಅಂದರೆ ಯಾವ ರೀತಿ ಕ್ರೌರ್ಯ ಆಗಿದೆ ಅಥವಾ ಯಾವ ರೀತಿಯ ಘಟನೆ ನಡೆದಿದೆ ಅನ್ನೋದನ್ನ ಮೊದಲು ನೋಡುತ್ತೆ. ಓಕೆ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಒಂದು ಸಣ್ಣ ವಿಚಾರನ ಒಬ್ಬ ಮಹಿಳೆ ಇದನ್ನು ದೊಡ್ಡದು ಮಾಡಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ ಅವರ ಮನಸ್ಸಿನ ರೀತಿ, ಅಂದರೆ ಅವ್ರು ಯಾವ ರೀತಿ ತಗೋತಾರೆ ಅಂತ ಹೇಳ್ಬಿಟ್ಟು. ಇದು 120 ಬರುತ್ತಾ? ಹೌದು. ಓಕೆ, ಕಾನ್ಸ್ಪಿರಸಿ ಬರುತ್ತೆ. ಮತ್ತು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆ ಬೇಲ್ಗಳನ್ನ ಅದೇ ಇವಾಗ ಆಗಿರೋದು ರಿಜೆಕ್ಟ್ ಅದೇ ರೀತಿನೇ. ಓಕೆ, ಫಸ್ಟ್ ಏನು ಬೇಲ್ ರಿಜೆಕ್ಟ್ ಆಗಿದೆ ಅದೆಲ್ಲ ಗ್ರೌಂಡ್ನ ಕನ್ಸಿಡರ್ ಮಾಡಿ ಇವಾಗ ರಿಜೆಕ್ಟ್ ಆಗಿದೆ. ಓಕೆ, ಬಟ್ ಈ ಚಾರ್ಜ್ ಶೀಟ್ ನೋಡಿಬಿಟ್ಟು ಏನು ಮೆಟೀರಿಯಲ್ ಇದೆ ಅನ್ನೋದು ಇವಾಗ ನೆಕ್ಸ್ಟ್ ಅವರು ಹೈಲೈಟ್ ಮಾಡಬೇಕಾಗುತ್ತೆ. ಫೈನ್. ನನ್ನ ಪ್ರಶ್ನೆ ಈಗ ಈ ಡಿಜಿಟಲ್ ಎವಿಡೆನ್ಸ್ಗಳಿದೆಯಲ್ಲ, ಡಿಜಿಟಲ್ ಎವಿಡೆನ್ಸ್ಗಳನ್ನೇ ಇಟ್ಕೊಂಡು ಹಿಂದೆ ಯಾರಿಗಾದರೂ ಬೇಲನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥ ಉದಾಹರಣೆಗಳಿದೆಯಾ, ಅಥವಾ ಡಿಜಿಟಲ್ ಎವಿಡೆನ್ಸ್ಗಳನ್ನು ಇಟ್ಕೊಂಡೇ ಇದರ ಆಧಾರದ ಮೇಲೆ ಈ ವ್ಯಕ್ತಿಗೆ ಬೇಲ್ ಕೊಡೋಕ್ಕಾಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ನಾವು ಬೇಲ್ ಕೊಡ್ತಾ ಇದ್ದೀವಿ ಹೇಳಕ್ಕೆ ಬರುತ್ತಾ? ಡಿಜಿಟಲ್ ಎವಿಡೆನ್ಸ್ಗಳ ತೂಕ. ಜೊತೆಗೆ ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ ಇತ್ತಲ್ಲ, ಇದು ಭಾರತೀಯ ದಂಡ ಸಂಹಿತೆಗಳ ಅಧೀನದಲ್ಲಿ ಬಂದಂಥ ಕೇಸೇ ವಿನಃ ಇತ್ತೀಚೆಗೆ ಬಂದಂಥ ಭಾರತೀಯ ನ್ಯಾಯ ಸಂಹಿತೆ ಅಥವಾ ಡಿಜಿಟಲ್ ಎವಿಡೆನ್ಸ್ಗಳಿಗೆ ಒಂದು ಮಹತ್ವ ಸಿಗ್ತಲ್ಲ, ಅದರ ಆಧಾರದ ಮೇಲೆ ರಿಜಿಸ್ಟರ್ ಆಗಿರ್ತಕ್ಕಂಥ ಕೇಸಲ್ಲ. ಹಾಗಾಗಿ ಇದು ದರ್ಶನ್ಗೆ ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ?